ಟ್ರೇಡಿಂಗು ಮತ್ತೆ ಇನ್ವೆಸ್ಟ್ಮೆಂಟ್ ಬಿಟ್ವೀನ್ ಏನ್ ಡಿಫ್ರೆನ್ಸಸ್ ಇದೆ ಒಂದ್ ಸ್ಟೋರಿನ ಹೇಳ್ತೀನಿ ಕೇಳಿ. ಇಬ್ರು ಫ್ರೆಂಡ್ಸ್ ಇದ್ರು, ಅರ್ಜುನ್ ಮತ್ತೆ ಕಿರಣ್ ಅಂತ. ಇವ್ರಿಬ್ರು ಬಳಿ 10,000 ರೂಪಾಯಿ ಇತ್ತು. ಅರ್ಜುನ್ ಟ್ರೇಡಿಂಗ್ ಸ್ಟಾರ್ಟ್ ಮಾಡ್ದ, ಚಾರ್ಟ್ಸ್ ನೋಡ್ತಿದ್ದ, ಎಂಟ್ರಿ ಎಕ್ಸಿಟ್ ಫಾಲೋ ಮಾಡ್ತಿದ್ದ, ಎವ್ರಿ ಡೇ ಟ್ರೇಡಿಂಗ್ ಅಪ್ಡೇಟ್ಸ್ ನ ತಗೊಂತಾ ಇದ್ದ. ಅವ್ನ್ ಗೋಲ್ ಏನಾಗಿತ್ತು ಅಂತಂದ್ರೆ ಶಾರ್ಟ್ ಟರ್ಮ್ ಪ್ರಾಫಿಟ್ಸ್. 1 ಡೇ 1 ವೀಕ್ 1 ಮಂತ್ ಬಂದ್ರೆ ಸಾಕಾಗಿತ್ತು. ಆದ್ರೆ ಕಿರಣ್ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದ. ಗುಡ್ ಕಂಪ್ನಿ ಸೆಲೆಕ್ಟ್ ಮಾಡಿ ಅದ್ರೊಳಗಡೆ SIP ಹಾಕಕ್ಕೆ ಸ್ಟಾರ್ಟ್ ಮಾಡ್ದ. ಅವ್ನ್ ಎವ್ರಿ ಡೇ ಚಾರ್ಟ್ ನೋಡ್ತಿದ್ದಿಲ್ಲ, ಬಟ್ ಅವ್ನ್ ಗೋಲು ಲಾಂಗ್ ಟರ್ಮ್ ಆಗಿತ್ತು. 5 ಇಯರ್ಸ್ ಆದ್ಮೇಲೆ ಅವನು ವೆಲ್ತ್ ಕ್ರಿಯೇಟ್ ಮಾಡಿದ್ದ. ಅರ್ಜುನ್ ಟ್ರೇಡಿಂಗ್ ಸ್ಕಿಲ್ ಇಂಪ್ರೂವ್ ಮಾಡ್ಕೊಂತ ಪ್ರಾಫಿಟ್ಸ್ ಮಾಡ್ತಾ ಇದ್ದ. ಅದೇ ಕಿರಣ್ ಇನ್ವೆಸ್ಟ್ಮೆಂಟ್ ಮಾಡ್ಕೊಂತ ಕಾಂಪೌಂಡಿಂಗ್ ಮಾಡ್ತಾ ಇದ್ದ. ಟ್ರೇಡಿಂಗ್ ಮಾಡೋದು ತಪ್ಪೇನಲ್ಲ, ಹಂಗೆ ಇನ್ವೆಸ್ಟ್ಮೆಂಟ್ ಮಾಡೋದು ತಪ್ಪು ಅಲ್ಲ. ಡಿಫ್ರೆನ್ಸಸ್ ಏನಂದ್ರೆ ಟೈಮ್ ಆರಿಜಿನ್. ಟ್ರೇಡಿಂಗ್ ಶಾರ್ಟ್ ಟರ್ಮ್, ಇನ್ವೆಸ್ಟ್ಮೆಂಟ್ ಲಾಂಗ್ ಟರ್ಮ್. ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಟ್ರೇಡಿಂಗ್ ತರಕಾರಿ ಬೆಳೆಯೋ ತರ, ಶಾರ್ಟ್ ಟರ್ಮ್ ಗೋಸ್ಕರ, ಅಂದ್ರೆ ಫ್ಯೂ ವೀಕ್ಸ್ ಅಲ್ಲಿ ರಿಸಲ್ಟ್ ಸಿಕ್ಬಿಡುತ್ತೆ. ಇನ್ವೆಸ್ಟ್ಮೆಂಟ್ ಯಾವ ತರ ಅಂತಂದ್ರೆ ಒಂದ್ ಮಾವಿನ ಮರ ಬೆಳೆಯೋ ತರ, ಟೈಮ್ ಬೇಕಾಗುತ್ತೆ, ಆದ್ರೆ ರಿಸಲ್ಟ್ಸ್ ತುಂಬಾ ಚೆನ್ನಾಗಿರುತ್ತೆ. ಸ್ಮಾರ್ಟ್ ಪೀಪಲ್ ಎರಡೂ ಬೇಕಂತಾರೆ. ಶಾರ್ಟ್ ಟರ್ಮ್ ಮೇಲೆ ಏನ್ ಪ್ರಾಫಿಟ್ ಬಂದಿರುತ್ತೆ ಅದನ್ನ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತಾರೆ. ಹಂಗಿದ್ರೆ ನೀವು ಟ್ರೇಡರಾ ಏನ್ ಇನ್ವೆಸ್ಟರಾ? ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ತರ ಕಂಟೆಂಟ್ ಗಾಗಿ ಫಾಲೋ ಮಾಡೋದನ್ನ ಮರಿಬೇಡಿ.